ಮಕ್ಕಳಾಗುತ್ತಿಲ್ಲ ಎಂದು ದಂಪತಿಗಳು ಬಾಬಾ ಬಳಿ ಹೋದಾಗ ಆತ ಕೊಟ್ಟ ಭಯಾನಕ ಐಡಿಯಾ. ಈ ಸ್ವಾಮೀಜಿಯ ಹೆಸರು ಕಸೀಟಾರಾಮ್. ಇವನು ಸನ್ಯಾಸಿಯಾಗಿರುತ್ತಾನೆ ಹಾಗೂ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾ ಇರುತ್ತಾನೆ. ಅಂದು ಒಬ್ಬ ಕುಮಾರ್ ಎಂಬ ವ್ಯಕ್ತಿ ತನಗೆ ಮಕ್ಕಳಾಗುತ್ತಿಲ್ಲ ಎಂದು ಅವನ ಬಳಿ ಬಂದಿರುತ್ತಾನೆ. ಆಗ ಅವನಿಗೆ ಕಸೀಟಾರಾಮ್, ನಿನಗೆ ಗಂಡು ಮಗು ಆಗುತ್ತದೆ, ನಮ್ಮ ಪೂಜೆಯ ಖರ್ಚಿಗೆ ಇಷ್ಟು ಹಣ ಕೊಡಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಕುಮಾರ್ ಒಪ್ಪಿಕೊಳ್ಳುತ್ತಾನೆ. ಈ ಗೃಹಿಣಿಯ ಹೆಸರು ರೋಹಿಣಿ. ಈಕೆ ತುಳಸಿ ಪೂಜೆ ಮಾಡುತ್ತಾ ಇರುತ್ತಾಳೆ. ಈಕೆಗೆ 10 ವರ್ಷದಿಂದ ಮಕ್ಕಳಾಗಿರುವುದಿಲ್ಲ. ದೇವರಲ್ಲಿ ನನಗೆ ಒಂದು ಮಗು ಕೊಟ್ಟು ನನ್ನ ಬಂಜೆತನವನ್ನು ದೂರ ಮಾಡು ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ. ನನಗೆ ಮನೆಯವರ ಹಾಗೂ ಜನಗಳ ಅವಮಾನವನ್ನು ಸಹಿಸಿಕೊಳ್ಳಲಾಗುತ್ತಿಲ್ಲ, ಇಲ್ಲದಿದ್ದರೆ ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ. ಇವನು ಆಕೆಯ ಗಂಡ ರಾಜೇಶ್ ಆಫೀಸಿಗೆ ಹೊರಡುತ್ತಾ ಇರುತ್ತಾನೆ. ತನ್ನ ಪತ್ನಿಗೆ ಇರುವ ದುಃಖ ಅವನಿಗೆ ಅರ್ಥವಾಗುತ್ತದೆ. ಅವನು ಆಕೆಯನ್ನು ಸಮಾಧಾನ ಮಾಡಿ ಹೊರಡುತ್ತಾನೆ. ದಾರಿಯಲ್ಲಿ ಅವನ ಗೆಳೆಯ ಕುಮಾರ್ ಸಿಗುತ್ತಾನೆ. ಅವನು ಕಸೀಟಾರಾಮ್ ಸ್ವಾಮೀಜಿಯ ಬಗ್ಗೆ ರಾಜೇಶ್ಗೆ ತಿಳಿಸುತ್ತಾನೆ. ಅವನಿಂದ ನನಗೆ ಈಗ 2 ಗಂಡು ಮಕ್ಕಳಾಗಿವೆ ಎಂದು ಹೇಳುತ್ತಾನೆ. ನಿಮಗೂ ಕೂಡ ತೊಂದರೆ ಇತ್ತಲ್ಲವೇ, ನೀವೇಕೆ ಈ ಸ್ವಾಮೀಜಿಯನ್ನು ಭೇಟಿ ಮಾಡಬಾರದು ಎಂದು ಹೇಳುತ್ತಾನೆ. ಆಗ ರಾಜೇಶ್ ಸ್ವಾಮೀಜಿಯ ಅಡ್ರೆಸ್ ಅನ್ನು ಪಡೆದುಕೊಳ್ಳುತ್ತಾನೆ. ಮರುದಿನ ರೋಹಿಣಿ ಹಾಗೂ ರಾಜೇಶ್ ಸ್ವಾಮೀಜಿ ಬಳಿ ಬರುತ್ತಾರೆ. ಆಗ ಅವರು ಬರುತ್ತಲೇ ಕಸೀಟಾರಾಮ್, ನೀವು ಮಗುವಿಗೋಸ್ಕರ ಬಂದಿದ್ದೀರಾ ಅಲ್ಲವೇ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಅವರಿಬ್ಬರಿಗೆ ಶಾಕ್ ಆಗುತ್ತದೆ. ಆಗ ಕಸೀಟಾರಾಮ್, ನಿಮ್ಮ ಕೆಲಸ ಆಗುತ್ತದೆ, ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತದೆ ಎಂದು ಹೇಳುತ್ತಾನೆ. ಆಗ ರಾಜೇಶ್, ಎಷ್ಟೇ ಲಕ್ಷ ಖರ್ಚಾದರೂ ಪರವಾಗಿಲ್ಲ, ನಮಗೆ ಮಗು ಬೇಕು ಎಂದು ಹೇಳುತ್ತಾನೆ. ಆಗ ಕಸೀಟಾರಾಮ್, ನಿಮ್ಮ ಕೆಲಸ ಆಗಬೇಕು ಅಂದರೆ ಒಬ್ಬ ಮನುಷ್ಯನನ್ನು ನೀವು ಪರಲೋಕಕ್ಕೆ ಕಳುಹಿಸಬೇಕು, ಆಗ ಇನ್ನೊಂದು ಜೀವ ದೇವಲೋಕದಿಂದ ನಿಮ್ಮ ಮನೆಗೆ ಬರುತ್ತದೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಇವರಿಬ್ಬರು ಶಾಕ್ ಆಗಿ ಬಿಡುತ್ತಾರೆ. ಏನು ಹೇಳುತ್ತಿದ್ದೀರಾ ಸ್ವಾಮೀಜಿ ಎಂದು ಕೇಳುತ್ತಾರೆ. ಆಗ ಕಸೀಟಾರಾಮ್, ನೀವು ಈ ಕೆಲಸವನ್ನು ಮಾಡಲೇಬೇಕು, ಆಗ ಮಾತ್ರ ನಿಮಗೆ ಮಗುವಿನ ಪ್ರಾಪ್ತಿಯಾಗುವುದು ಎಂದು ಹೇಳಿದಾಗ ಅವರಿಬ್ಬರು ಆಯ್ತು ಸ್ವಾಮೀಜಿ ಎಂದು ಹೇಳಿ ಹೊರಡುತ್ತಾರೆ. ಆಮೇಲೆ ಸ್ವಾಮೀಜಿ ಕೆಟ್ಟದಾಗಿ ನಗುತ್ತಾನೆ. ನಂತರ ರೋಹಿಣಿ, ಈಗ ಏನು ಮಾಡುವುದು ಎಂದು ಕೇಳುತ್ತಾಳೆ. ಆಗ ರಾಜೇಶ್, ನಾನು ಹಿಂದೆ ಮುಂದೆ ಇಲ್ಲದ ಯಾವುದಾದರೂ ಹುಡುಗನನ್ನು ಹುಡುಕುತ್ತೇನೆ ಎಂದು ಹೇಳುತ್ತಾನೆ. ಮರುದಿನ ರಾಜೇಶ್ ಡೋಬಿ ಘಾಟ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನನ್ನು ಮಾತನಾಡಿಸುತ್ತಾನೆ. ನೀನು ಈ ಕೆಲಸ ಮಾಡಿ ಜೀವನ ಮಾಡಲು ಸಾಧ್ಯವೇ? ನೀನು ದೊಡ್ಡ ಮನುಷ್ಯನಾಗಬೇಕು ಎಂದರೆ ನನ್ನ ಜೊತೆ ಬಾ, ನಾನು ನಿನಗೆ ಒಳ್ಳೆಯ ಕೆಲಸ ಕೊಡಿಸುತ್ತೇನೆ, ಆಗ ಗಾಡಿ ಬಂಗಲೆ ಎಲ್ಲವನ್ನು ತೆಗೆದುಕೊಳ್ಳಬಹುದು ಎಂದು ಆಸೆ ಹುಟ್ಟಿಸಿ ಆ ಹುಡುಗನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ನಂತರ ಮನೆಗೆ ಬಂದ ಮೇಲೆ, ನಮಗೆ ಮಕ್ಕಳಿಲ್ಲ, ನಿನ್ನನ್ನೇ ದತ್ತು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿ ರೋಹಿಣಿಯನ್ನು ಕರೆದುಕೊಂಡು ಬರಲು ಹೋಗುತ್ತಾನೆ. ಆಗ ಆ ಹುಡುಗ, ಆಹಾ, ಇಂತಹ ಕೆಟ್ಟ ಕಾಲದಲ್ಲಿ ಎಷ್ಟು ಒಳ್ಳೆ ಜನರಿದ್ದಾರೆ, ನನ್ನಂತ ಅನಾಥನನ್ನು ಮನೆಗೆ ಮಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಣ್ಣೀರು ಹಾಕುತ್ತಾನೆ. ನಂತರ ರೋಹಿಣಿ ಪೂಜೆಯ ತಟ್ಟೆಯನ್ನು ತಂದು ಅವನಿಗೆ ಕುಂಕುಮ ಇಟ್ಟು ಪೂಜೆ ಮಾಡುತ್ತಾಳೆ. ನೀನು ಇವತ್ತಿನಿಂದ ನಮ್ಮಿಬ್ಬರ ಮಗ, ನಾವು ನಿನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ಹೇಳುತ್ತಾಳೆ. ನಂತರ ಅವನಿಗೆ ಆಹಾರವನ್ನು ಹಾಕುತ್ತಾರೆ. ನಂತರ ಇದ್ದಕ್ಕಿದ್ದ ಹಾಗೆ ರಾಜೇಶ್ ಹಾಗೂ ರೋಹಿಣಿ ಕಣ್ಣೀರು ಹಾಕಲು ಶುರು ಮಾಡುತ್ತಾರೆ. ಹಾಗೆ ಕಣ್ಣೀರು ಹಾಕುತ್ತಾ ಆ ಹುಡುಗನ ಕುತ್ತಿಗೆಯನ್ನು ಹಿಸುಕಿ ಅವನ ಕಥೆಯನ್ನು ಮುಗಿಸಿಬಿಡುತ್ತಾರೆ. ಆ ವಿಷಯವನ್ನು ಮರುದಿನ ಸ್ವಾಮೀಜಿಗೆ ತಿಳಿಸುತ್ತಾರೆ. ಆದರೆ ಸ್ವಾಮೀಜಿ, ನೀವು ತಪ್ಪು ನಕ್ಷತ್ರದ ಸಮಯದಲ್ಲಿ ಅವನನ್ನು ಮುಗಿಸಿದ್ದೀರಿ, ಈಗ ಉಪಯೋಗವಿಲ್ಲ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಇವರಿಬ್ಬರಿಗೆ ಶಾಕ್ ಆಗುತ್ತದೆ. ತಾವು ಮಾಡಿದ ಕೆಲಸ ವ್ಯರ್ಥವಾಯಿತು ಅಂತ ಬೇಜಾರಾಗುತ್ತದೆ. ಆಗ ಸ್ವಾಮೀಜಿ, ಈಗ ನೀವು ಮಗುವನ್ನು ಪಡೆಯಬೇಕೆಂದರೆ ಸರಿಯಾದ ಸಮಯದಲ್ಲಿ ನಾನು ಹೇಳುವ ಸಮಯಕ್ಕೆ ಇನ್ನೊಬ್ಬನನ್ನು ಪರಲೋಕಕ್ಕೆ ಕಳುಹಿಸಬೇಕು, ಆಗ ಮಾತ್ರ ನಿಮ್ಮ ಕೆಲಸ ಆಗುವುದು. ಆಮೇಲೆ ಬಲಿ ಮಾಡುವ ಸಮಯದಲ್ಲಿ ನೀವು ಕಣ್ಣೀರು ಹಾಕಬಾರದು, ಸಂತೋಷದಿಂದ ಮಾಡಬೇಕು ಎಂದು ಹೇಳುತ್ತಾನೆ. ಅವರಿಬ್ಬರಿಗೂ ಸರಿ ಸ್ವಾಮೀಜಿ ಎಂದು ಅಲ್ಲಿಂದ ಹೊರಡುತ್ತಾರೆ. ನಂತರ ಅವರಿಬ್ಬರು ತುಂಬಾ ಹೊತ್ತು ಯೋಚಿಸುತ್ತಾರೆ. ನಾವು ಮಾಡಿದ ಕೆಲಸವೆಲ್ಲ ವ್ಯರ್ಥವಾಯಿತು, ಮತ್ತೆ ಇಂತಹ ದೊಡ್ಡ ಕೆಲಸ ಹೇಗೆ ಮಾಡಲು ಸಾಧ್ಯ ಎಂದು ಇಬ್ಬರು ಕಣ್ಣೀರು ಹಾಕುತ್ತಾರೆ. ಆಗ ರೋಹಿಣಿ, ಸುಮ್ಮನೆ ಆ ಮುಗ್ಧ ಹುಡುಗನ ಜೀವ ಹೋಗಿಬಿಟ್ಟಿತು, ನಾವು ಸರಿಯಾಗಿ ಸಮಯಕ್ಕೆ ಕೆಲಸ ಮಾಡಲಿಲ್ಲ, ಆದರೆ ಈ ಕೆಲಸ ನಾವು ತಪ್ಪು ಮಾಡಬಾರದು, ಸರಿಯಾಗಿ ಮಾಡೋಣ ಎಂದು ಹೇಳುತ್ತಾಳೆ. ಮರುದಿನ ರಾಜೇಶ್ ಮತ್ತೆ ಡೋಬಿ ಘಾಟ್ಗೆ ಬರುತ್ತಾನೆ. ಅಲ್ಲಿ ಇನ್ನೊಬ್ಬ ಹುಡುಗ ಕೆಲಸ ಮಾಡುತ್ತಿರುತ್ತಾನೆ. ಆಗ ಕೂಡ ಹೊಸ ಹುಡುಗನನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. ಮತ್ತೆ ಅವನಿಗೂ ಕೂಡ ಕೆಲಸ ಕೊಡುವ ಆಸೆಯನ್ನು ತೋರಿಸಿ ನನ್ನ ಮನೆಗೆ ಕರೆದುಕೊಂಡು ಬರುತ್ತಾನೆ. ನಂತರ ಅವನನ್ನು ಕೂರಿಸಿ ರೋಹಿಣಿ ಬಳಿ ರಾಜೇಶ್ ಮಾತನಾಡಲು ಶುರು ಮಾಡುತ್ತಾನೆ. ಈ ಸಲ ನಾವು ತಪ್ಪು ಮಾಡಬಾರದು, ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ಸರಿಯಾದ ನಕ್ಷತ್ರದ ಸಮಯಕ್ಕೆ ಬಲಿ ಕೊಡಬೇಕು ಎಂದು ಮಾತನಾಡಿಕೊಳ್ಳುವಾಗ ಅದು ಹುಡುಗನ ಕಿವಿಗೆ ಬೀಳುತ್ತದೆ. ಇಲ್ಲಿ ಏನೋ ತಪ್ಪು ನಡೆಯುತ್ತಿದೆ ಎಂದು ಅವನಿಗೆ ಅರ್ಥವಾಗುತ್ತದೆ. ಆದರೆ ಹೇಗೆ ಇದರಿಂದ ಬಚಾವಾಗುವುದು ಎಂದು ಯೋಚಿಸುತ್ತಾನೆ. ಅದೇ ಸಮಯಕ್ಕೆ ಪೂಜೆ ತಟ್ಟೆಯೊಂದಿಗೆ ರೋಹಿಣಿ ಕೂಡ ಅಲ್ಲಿಗೆ ಬರುತ್ತಾಳೆ. ಇನ್ನೇನು ಆ ಹುಡುಗನಿಗೆ ಪೂಜೆ ಮಾಡಬೇಕು ಅಷ್ಟರಲ್ಲಿ ಆ ಹುಡುಗ, ನನಗೆ ವಾಶ್ರೂಮ್ಗೆ ಹೋಗಬೇಕು ಎಂದು ಕೇಳುತ್ತಾನೆ. ನಂತರ ಅವರು ದಾರಿ ತೋರಿಸುತ್ತಾರೆ. ಆಗ ವಾಶ್ರೂಮ್ಗೆ ಹೋದ ಹುಡುಗ ತಕ್ಷಣವೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡುತ್ತಾನೆ. ಇಲ್ಲಿ ಗಂಡ ಹೆಂಡತಿಯರು ಬಲಿ ಕೊಡುವ ಪ್ಲಾನ್ ಮಾಡುತ್ತಿದ್ದಾರೆ, ಈಗಾಗಲೇ ಒಂದು ಹುಡುಗನನ್ನು ಮುಗಿಸಿದ್ದಾರೆ, ಈಗ ನನ್ನನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ, ನೀವು ಬೇಗನೆ ಬಂದು ನನ್ನನ್ನು ರಕ್ಷಿಸಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಾನೆ. ಆಗ ಪೊಲೀಸರು, ನಿನ್ನ ಫೋನ್ ಆಫ್ ಮಾಡಬೇಡ, ನಿನ್ನ ಲೊಕೇಶನ್ ಹುಡುಕಿಕೊಂಡು ನಾವೇ ಬರುತ್ತೇವೆ, ಹೇಗಾದರೂ ಅವರಿಂದ ದೂರ ಇರು ಎಂದು ಹೇಳುತ್ತಾರೆ. ಈ ಹುಡುಗ ಮಾಡಿದ ಧೈರ್ಯದಿಂದ ಪೊಲೀಸರು ಬಂದು ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೊತೆಗೆ ಸ್ವಾಮೀಜಿಗೂ ಕೂಡ ಅರೆಸ್ಟ್ ಮಾಡಿ ಶಿಕ್ಷೆಯನ್ನು ಕೊಡಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಹೋಂಡಾ ಎಂಟರ್ಟೈನ್ಮೆಂಟ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಅಂಧವಿಶ್ವಾಸ್ ಎಂದು ಹುಡುಕಿ ನೋಡಬಹುದು.